ಪಾಂಡವಪುರ ಪಟ್ಟಣದ ಬಿಜಿಎಸ್ ಶಾಲೆಯಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಬಹಳ ಸಡಗರ ಸಂಭ್ರಮದಿಂದ ನಡೆಯಿತು. ಪುಟ್ಟ ಮಕ್ಕಳು ಕೃಷ್ಣ, ರಾಧೆ, ರುಕ್ಮಿಣಿ, ಸತ್ಯಭಾಮೆಯರ ವೇಷ ಧರಿಸಿ ಗಮನ ಸೆಳೆದರು. ಅದೇ ರೀತಿ ಪ್ರೌಢಶಾಲೆಯ ಮಕ್ಕಳು ವಿವಿಧ ದೇವಾನುದೇವತೆಗಳ ವೇಷ ಧರಿಸಿ ಎಲ್ಲರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾದರು. ಇದೇ ವೇಳೆ ಶ್ರೀ ಕೃಷ್ಣ ವೇಷಧಾರಿ ಮಕ್ಕಳು ಕೊಳಲನ್ನು ಹಿಡಿದು ತೊದಲು ನುಡಿಗಳನ್ನಾಡುತ್ತಾ ಎಲ್ಲರನ್ನೂ ರಂಜಿಸಿದರು. ಬೆಣ್ಣೆ ಕಡೆದು ಪುಟ್ಟ ಮಕ್ಕಳಿಗೆ ಬೆಣ್ಣೆ ತಿನ್ನಿಸುವ ಮೂಲಕ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮಕ್ಕೆ ಬಿಜಿಎಸ್ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿ ಡಾಕ್ಟರ್ JN ರಾಮಕೃಷ್ಣೇಗೌಡ ಅವರು ಕಾರ್ಯಕ್ರಮದ ಔಚಿತ್ಯ ಕುರಿತು ಮಾತನಾಡಿದರು. ಈ ವೇಳೆ ಮುಖ್ಯ ಶಿಕ್ಷಕರಾದ ರಾಜಕುಮಾರ್ ಹಾಗೂ ಸಹ ಶಿಕ್ಷಕರು ಹಾಗೂ ಪೋಷಕರು, ಮಕ್ಕಳು ಇತರರಿದ್ದರು.
ಇವತ್ತಿನ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ಕಾರ್ಯಕ್ರಮದಲ್ಲಿ ಬಹುಶಃ ಭಾಗವಹಿಸಿ ತಮ್ಮ ಮಾತುಗಳನ್ನು ಹೇಳುವಂಥ ಪಾಟುಪುರ ತಾಲೂಕಿನ ಎಲ್ಲ ಪತ್ರಕರ್ತ ಸಹೋದರ ಸಹೋದರಿಗಳು, ಪೋಷಕ ಬಂಧುಗಳೇ ಹಾಗೂ ಪ್ರೀತಿಯ ಮಕ್ಕಳೇ, ನಾವೆಲ್ಲ ಸಹೋದರಿಗೆ ಬಂದಿದೆ. ಬಹುಶಃ ನಿಮ್ಗೆ ಗೊತ್ತಿದೆ, ಶ್ರೀಕೃಷ್ಣ ಜನ್ಮಾಷ್ಟಮಿ ಬಹುಶಃ ದೇಶದಾದ್ಯಂತ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಬಹುಶಃ ಶಾಲೆಗಳಲ್ಲೂ ಕೂಡ ನಾವು ಮಹಾಭಾರತಕ್ಕೆ ಹೋದರೆ ಅಲ್ಲಿ ಶ್ರೀಕೃಷ್ಣ ಅವರ ಕೆಲವು ಹೊತ್ತು ಅವತಾರಗಳನ್ನು ಮಾತ್ರ ನಾವು ನೋಡ್ತೇವೆ. ಆದರೆ ಇಲ್ಲಿ ಇವತ್ತು ನಾವು ನೋಡಿದಾಗೆ ಬಹುಶಃ ನೂರಾರು ಕೃಷ್ಣರನ್ನು ಬಹುಶಃ ಅವತಾರಗಳನ್ನು ಆಗಿರ್ತದೆ. ಅಂದರೆ ಕೃಷ್ಣನ ಉದ್ದೇಶ ಏನಾಗಿದೆ ಅಂದರೆ ಬಹುಶಃ ನಮ್ಮ ಪತ್ರಕರ್ತರ ರಮೇಶನ ಬಹಳ ಚೆನ್ನಾಗಿರೋದು. ಕಾರಣ ಏನು ಹೇಳಿದ್ರೆ, ಕೃಷ್ಣ ಯಾವತ್ತೂ ಕೂಡ ಸತ್ಯವನ್ನು ಉಳಿಸಿ ದುಷ್ಟರನ್ನು ಸನ್ಮಾನ, ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ. ಬಹುಶಃ ಅವನ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾರೆ, ಏನು ಅಂತ ಹೇಳಿದ್ರೆ, ಈ ಜಗತ್ತಿಗೆ ನಾವು ವಾಪಸ್ಕೊಳ್ಳೋ ಹೇಳಿಕೆ ಅಂತ ಹೇಳಿದ್ರೆ, ಈ ಜಗತ್ತಿನಲ್ಲಿ ಏನೇನೆಲ್ಲ ದುಷ್ಟರು, ಕಳ್ಳರು, ಮೋಸಗಾರರು, ವಂಚಕರು ಇದಾರೋ ಅವ್ರನ್ನ ಸನ್ಮಾನ ಮಾಡೋದೇ ನನ್ನ ಉದ್ದೇಶ. ಅದಕ್ಕೆ ಒಂದು ಲೈನ್ ನಿಮ್ಗೆ ಹೇಳ್ಬಿಟ್ಟು, ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ. ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಪೂರ್ವಕವಾದ ಧರ್ಮರಾಜ್ಯವನ್ನು ಸ್ಥಾಪಿಸಬೇಕೆಂಬುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಸಭೆಗಳಿಸಿ ಯೌವನವು ಕಳೆದ ವಾರ್ಧಕ್ಯದ ಮೊದಲ ಹಂತಕ್ಕೆ ಕಾರಣಕ್ಕೆ ನಾನು ಆ ಕನಸಾಗಿಯೇ ಉಳಿದಿದೆ. ಅದಕ್ಕಾಗಿ ಅಸಂಖ್ಯಾತ ದಾನವನ್ನು ನಾಶಗೊಳಿಸಿದೆ, ಆದರೆ ಶಾಂತಿ ಸಿಗಲಿಲ್ಲ. ಈಗ ನನಗೆ ತಿಳಿಯಿತು, ಮುಂದಿನ ಭೀಷಣ ಯುದ್ಧದಲ್ಲಿ ದುಷ್ಟರನ್ನೇ ಸಂಹಾರ ಮಾಡಬೇಕು ಅನ್ನೋ ಸಂಕಲ್ಪವನ್ನು ನಾನು ಒತ್ತಿದ್ದೆ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದೆ. ಅಂದರೆ ಬಹುಶಃ ಈ ಪ್ರಪಂಚದಲ್ಲಿ ಏನಾದರೂ ಕೂಡ ದುಷ್ಟ ಶಕ್ತಿಗಳನ್ನು ಹೋಗಲಾಡಿಸಬೇಕು ಅಂತ ಶಕ್ತಿ ಮೊದಲ ಪ್ರಯತ್ನ ಇತ್ತು ಅಂತ ಹೇಳಿದ್ರೆ ಅದು ಕೃಷ್ಣನ ತಂತ್ರಕ್ಕೆ. ಯಾವ ಕಾರಣಕ್ಕೂ ಕೃಷ್ಣ ನಿಷ್ಠವನ್ನು ಮಾಡಲಿಕ್ಕಿಲ್ಲ, ಶತ್ರುವನ್ನು ಕೂಡ ಬಹಳ ಪ್ರೀತಿಯಿಂದ ಕರ್ತಿಲ್ಲ. ಆದರೆ ಅವನಿಗೆ ಹೆಂಗೆ ಸಮಾನ ಮಾಡಬೇಕು, ಅವನಿಗೆ ಬಹಳ ಕಲ್ಪಿಸಬೇಕು ಅನ್ನೋದಕ್ಕೆ ಶ್ರೀಕೃಷ್ಣ ಅಂತಹ ಉದಾತ್ತ ಮನಸ್ಸಿರುವಂಥ ಶ್ರೀಕೃಷ್ಣ ಜನ್ಮಾಷ್ಟಮಿಯಿಂದ ಕಳೆದ 7 ವರ್ಷಗಳಿಂದ ನಮ್ಮ ಶಿಕ್ಷಣ ಸಂಸ್ಥೆ ಬಹಳ ಚೆನ್ನಾಗಿ ಮಾಡ್ಕೊಂಡು ಬರ್ತಿದ್ದಾರೆ. ಇದಕ್ಕೆ ಮೊದಲು ನಾವು ಥ್ಯಾಂಕ್ಸ್ ಹೇಳಬೇಕಾದ್ರೂ ನಮ್ಮ ಶಿಕ್ಷಣ ಸಂಸ್ಥೆಗಲ್ಲ. ಯಾಕೆ ಅಂತ ಹೇಳಿದ್ರೆ, ಇಷ್ಟು ಮಕ್ಕಳನ್ನ ತಯಾರು ಮಾಡೋದು ಪೋಷಕರು ಅವರಿಂದ ಕೂತಿದ್ದಾರೆ. ಅವರು 3-4 ದಿವಸದಿಂದ ಶ್ರಮಪಟ್ಟು ಇಷ್ಟು ವೇಷಭೂಷಣ ಅಂತ ಬೇಕಲ್ಲ, ಬಣ್ಣ ಹಾಕ್ಬೇಕಲ್ಲ, ಆದರೆ ಸಿದ್ಧತೆಗಳನ್ನು ಮಾಡಬೇಕಂತ ಮಾತ್ರ ಪೋಷಕರು. ಯಾವ ಪೋಷಕರಿಗೆ ಮಕ್ಕಳುಗಳನ್ನ ತಯಾರು ಮಾಡಬೇಕು ಅಂತ ಇಚ್ಛೆ ಇರುತ್ತೋ ಅಲ್ಲಿ ನಮ್ಮ ಕಾರ್ಯಕ್ರಮಗಳು ಯಶಸ್ಸಾಗುತ್ತೆ.